ಬಾಲಿವುಡ್ನ ಖ್ಯಾತ ನಟಿ ಹಾಗೂ ಮಾಡೆಲ್ ಶೆಫಾಲಿ ಜರಿವಾಲಾ ಅವರು ತಡರಾತ್ರಿ ಹೃದಯ ಸ್ತಂಭನದಿಂದ ನಿಧನ ಹೊಂದಿದ್ದಾರೆ. ಸದ್ಯ ಈ ಸುದ್ದಿ ತಿಳಿತಾ ಇದ್ದಂತೆ ಬಾಲಿವುಡ್ನ ನಟ ನಟಿಯರು ಬಿಗ್ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಪಂಕಜ ಸಾಂಗ್ಗೆ ಶೆಫಾಲಿ ಜರಿವಾಲಾ ಹೆಜ್ಜೆ ಹಾಕಿದ್ರು. ಇನ್ನು ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಅವರಿಗೆ ತಡರಾತ್ರಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನ ಮುಂಬೈ ನಗರದ ಬೆಲ್ಲಾವ್ಯೂ ಆಸ್ಪತ್ರೆಗೆ ದಾಖಲು ಮಾಡಲು ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಅದಾಗಲೇ ನಟಿಯ ಉಸಿರು ನಿಂತು ಹೋಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಇದರಿಂದ ಅವರ ಕುಟುಂಬಸ್ಥರು ಹಾಗೆ ಸ್ನೇಹಿತರು ತೀವ್ರ ದುಃಖಕ್ಕೆ ಒಳಗಾಗಿದ್ದಾರೆ. ಇನ್ನು ನೋಡಿ, ನಟಿಗೆ 42 ವರ್ಷ ವಯಸ್ಸಾಗಿತ್ತಷ್ಟೇ. ಸೊ ಇಂತಹ ಏಜ್ನಲ್ಲಿ ಹೃದಯಘಾತ ಅಂದರೆ ನಿಜಕ್ಕೂ ಕೂಡ ಎಲ್ಲರೂ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರಾಮ್, ನಿಜಕ್ಕೂ ಕೂಡ ಇತ್ತೀಚಿನ ಸಾವಿನ ಸುದ್ದಿಗಳು ನೋಡ್ತಾ ಇದ್ರೆ ಪುಟ್ಟ ಪುಟ್ಟ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್, ಇತ್ತ 30 ವರ್ಷ 40 ವರ್ಷ ವಯಸ್ಸಿನವರಿಗೂ ಕೂಡ ಹಾರ್ಟ್ ಅಟ್ಯಾಕ್. ಅದೇ ರೀತಿ ಬಾಲಿವುಡ್ನ ಖ್ಯಾತ ನಟಿ ಹಾಗೆ ಮಾಡೆಲ್ ಶೆಫಾಲಿ ಜರಿವಾಲಾ ಅವರು ಕೂಡ ಹಾರ್ಟ್ ಅಟ್ಯಾಕ್ನಿಂದ ಮಧ್ಯರಾತ್ರಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಇತ್ತೀಚಿನ ದಿನಗಳಲ್ಲಿ ಏನು ಈ ಒಂದು ಹಾರ್ಟ್ ಅಟ್ಯಾಕ್ ತುಂಬಾ ಭಯಭೀತರನ್ನಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಚ್ಚಾಗಿ ವಯಸ್ಕರಲ್ಲೇ ಹೆಚ್ಚಾಗಿ ಅಂದ್ರೆ 35 to 45, 50 ಈ ಒಂದು ವಯೋಮಾನದವರಲ್ಲೇನೆ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸಿರುವಂತದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಹಾಸನ ಜಿಲ್ಲೆಯಲ್ಲಿನೇ ಸರಿಸುಮಾರು 15 ಜನ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿರುವಂತದ್ದನ್ನು ನಾವು ಕಳೆದ ಹಲವಾರು ದಿನಗಳಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ಇದಕ್ಕೆ ಇನ್ನಷ್ಟು ಇದು ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ ಸಾಕಷ್ಟು ಜನ ನಟ ನಟಿಯರು ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ ಒಳಗಾಗಿರುವಂತದ್ದು ಒಂದು ದಿಗ್ಭ್ರಮೆಯನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಶುಕ್ರವಾರ ಮಧ್ಯರಾತ್ರಿಯಲ್ಲಿ ಶೆಫಾಲಿ ಜರಿವಾಲಾ ಏನು ಇವರೊಬ್ರು ಬಾಲಿವುಡ್ ಖ್ಯಾತ ನಟಿ, ಇವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿರುವಂತದ್ದು. ಏನು ಕಾಂತಾಲಗ ಹಾಡಿನ ಮುಖಾಂತರವಾಗಿ ಅಕ್ಷಯ್ ಕುಮಾರ್ ಮುಸ್ಸೆ ಶಾದಿ ಕರೋಗಿ ಆ ಫಿಲಂ ಅಲ್ಲಿ ಏನೋ ಒಂದು ಹಾಡಿನ ಮುಖಾಂತರವಾಗಿ ಇವರು ಪ್ರಸಿದ್ಧಿಯನ್ನ ಪಡೆದಿದ್ರು. ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಚಿತ್ರದಲ್ಲೂ ಕೂಡ ಕನ್ನಡದಲ್ಲಿ ಏನು ನಾ ಬೋರ್ಡು ಇರದ ಬಸ್ಸಲ್ಲಿ ಎಂಬ ಒಂದು ಹಾಡಿಗೆ ನೃತ್ಯವನ್ನು ಮಾಡೋದ್ರ ಮುಖಾಂತರವಾಗಿ ಗಮನವನ್ನ ಸೆಳೆದಿದ್ರು. ಇವ್ರಿಗೆ 42 ವರ್ಷ ವಯಸ್ಸಾಗಿತ್ತು. ಇವರು ಏನು ನಿನ್ನೆ ರಾತ್ರಿ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿರೋದು ಬಾಲಿವುಡ್ಗೆ ಒಂದು ರೀತಿ ದೊಡ್ಡ ಆಘಾತಕಾರಿಯಾಗಿರುವಂತಹ ವಿಚಾರ ಆಗಿದೆ ಅಂತ ಹೇಳ್ಬೋದು ಮಧುಮಾಲ. ಥ್ಯಾಂಕ್ ಯು ಅನಂತರಾಮ್, ನಿಮ್ಮೆಲ್ಲ ಮಾಹಿತಿಗಾಗಿ.